ಸಂಡೂರು ಪಟ್ಟಣದ ತಾಲೂಕು ಆಡಳಿತ ಕಚೇರಿಯಲ್ಲಿ ಪೂರ್ವಭಾವಿ ಸಭೆಯನ್ನ ನಿಯೋಜನೆ ಮಾಡಿದ್ದು ಪೊಲೀಸ್ ಠಾಣೆಯ ಎದುರು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ನಿರ್ಮಾಣ ಕಾರ್ಯವನ್ನ ಕೈಗೊಳ್ಳಲು ಸುಮಾರು ವರ್ಷಗಳಿಂದ ನಮ್ಮ ಪ್ರಮುಖ ಬೇಡಿಕೆಯಾಗಿದ್ದು ಈ ನಮ್ಮ ಬೇಡಿಕೆಗೆ ಸ್ಥಳೀಯ ಆಡಳಿತ ಸಹಕರಿಸಿ ಮೇಲಧಿಕಾರಿಗಳಿಗೆ ಠರಾವನ್ನ ಸಲ್ಲಿಸಿ 2 ವರ್ಷಗಳಾದರೂ ನಮ್ಮ ದೇಶದ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತ ನಿರ್ಮಾಣದಲ್ಲಿ ವಿಳಂಬ ನೀತಿಯನ್ನ ಅನುಸರಿಸುತ್ತಾ ಇರುವ ಕಾರಣ ದಲಿತ ಸಮಾಜಕ್ಕೆ ಸೇರಿದ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತವಾಗಿ ಸ್ಥಳೀಯ ಆಡಳಿತ ಅಧಿಕಾರಿಗಳು ಕರೆದಿರುವ ಪೂರ್ವಭಾವಿ ಸಭೆಯನ್ನ ಬಹಿಷ್ಕರಿಸುತ್ತಾ ಸ್ಥಳೀಯ ಶಾಸಕರು ಹಾಗೂ ಸಂಸದರು ಹಲವಾರು ವರ್ಷಗಳಿಂದ ಅಂಬೇಡ್ಕರ್ ವೃತ್ತ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಡುತ್ತಾ ಬಂದಿದ್ದು ಈವರೆಗೂ ಈ ವಿಷಯವಾಗಿ ಯಾವುದೇ ಪ್ರಗತಿ ಕಂಡು ಬಂದಿರುವುದಿಲ್ಲ. ಇದರಿಂದ ನಮಗೆ ತುಂಬಾ ಬೇಸರವಾಗಿದೆ. ಇದಕ್ಕೂ ಮುಂಚೆ ಈ ವೃತ್ತವನ್ನ ನಿರ್ಮಿಸಲು ಫಕೀರಪ್ಪ ಆಕ್ಷೇಪಣೆ ವ್ಯಕ್ತಪಡಿಸಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಸಂಡೂರಿನಲ್ಲಿ ನಿರ್ಮಾಣವಾಗುತ್ತಿರುವ ಮಿನಿ ವಿಧಾನಸೌಧದ ಮುಂದೆ ನಿರ್ಮಿಸಬೇಕು ಅಂತ ಹೇಳಿದ್ರು. ನಂತರ ಅವರು ತಮ್ಮ ತಪ್ಪನ್ನ ಅರಿತುಕೊಂಡು ಆಕ್ಷೇಪಣೆಯನ್ನ ಹಿಂತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಸಮಾಜದ ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಚ್ 26ರಂದು ಸಂಡೂರು ಬಂದ್ ಮಾಡಲು ಸ್ಥಳೀಯ ಶಾಸಕರು ಮತ್ತು ಸಂಸದರು ಸಹಕಾರಿ ಕೊಟ್ಟಿದ್ದಾರೆ. ಹಾಗೆಯೇ ಇವರುಗಳು ಮೀಸಲಾತಿ ಅಡಿಯಲ್ಲಿಯೇ ಆಯ್ಕೆಯಾಗಿ ಸೇವೆ ಸಲ್ಲಿಸ್ತಾ ಇರುವುದರಿಂದಾಗಿ ನಮ್ಮ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಮಾನ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅಂತ ಅಖಿಲ ಕರ್ನಾಟಕ ಆದಿಜಾಂಬವ ಮಹಾಸಭಾ ಸಂಡೂರು ತಾಲೂಕು ಘಟಕದ ಅಧ್ಯಕ್ಷ ನಿಂಗಪ್ಪ ಐಹೊಳಿ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ. ಹೇಳಿಬಿಟ್ಟು ನಾವು ಇಲ್ಲಿ ಬೈಕಟ್ ಮಾಡಿ ನಾವು ಎಲ್ಲರೂ ಬಂದಿದ್ದೇವೆ ಹೊರಗಡೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಡೂರು ಪೊಲೀಸ್ ಸ್ಟೇಷನ್ ಮುಂದ್ಗಡೆ ವಿಜಯ ಸರ್ಕಲ್ ಇದು ಸರ್ಕಲ್ ನಲ್ಲಿ ಸರ್ಕಲ್ ಮಾಡಬೇಕಂತ ತಾವು ಬೇಡಿಕೆ ಇಟ್ಟಿದ್ರಿ. ಆದ ನಂತರ 2025ರಲ್ಲಿ ನಿಮ್ಮರೇ ಆಗಿರ್ತಕ್ಕಂಥ ಫಕೀರಪ್ಪನವರು ಅಲ್ಲಿ ಒಂದು ಅಬ್ಜೆಕ್ಷನ್ ಹಾಕ್ತಾರೆ. ಅಲ್ಲಿ ಆ ಸರ್ಕಲ್ ಬೇಡ, ನಮಗೆ ವಿಧಾನಸೌಧದ ಮುಂದ್ಗಡೆ ಬೇಕು ಅಂತಕ್ಕಂಥದ್ದನ್ನ ಈ ತಹಸೀಲ್ದಾರ್ ಮನವರಿಕೆ ಮಾಡಿಕೊಟ್ಟರು. ತಾವೇನು ಹೇಳ್ತಾರೆ? ಆಯ್ತು, ನಾವು ಮಾನ್ಯ ಫಕೀರಪ್ಪ ಅವರು ಅವರ ಲೀಡರು ಅವರಿಗೆ ನಾನು ಈ ಕರೆದ್ಬಿಟ್ಟು ವಿಷಯ ಮಾತಾಡಿದಾಗ ನನಗೆ ಇಷ್ಟೆಲ್ಲ ಹೋರಾಟ ಇವೆಲ್ಲ ಮಾಡಿದಾಗ ನನಗೆ ಇದು ಗಣನೆಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಅವರು ತನ್ನ ಮನವರಿಕೆ ಆಗಿ ತಾವೇ ಮನವಿ ಪತ್ರವನ್ನು ಮತ್ತೆ ನನಗೆ ತಪ್ಪಾಗಿ ಗೊತ್ತಿರೋದ್ರಿಂದ ಅಲ್ಲಿ ಮಿನಿ ವಿಧಾನಸೌಧದ ಮುಂದೆ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ಕಟ್ತಾರ ಅಂತ ಗೊತ್ತಾದ ಮೇಲೆ ಹಂಗಾಗಿ ನನಗೆ ಇದನ್ನ ಗೊತ್ತಿರಲಿಲ್ಲ ಅಂತಂದು ಹೇಳಿದಾಗ ತಾನೇ ಮತ್ತೆ ಪತ್ರವನ್ನು ಕೊಟ್ಬಿಟ್ಟು ವಾಪಸ್ ತಗೊಂಡು ನನಗೆ ತಿಳುವಳಿಕೆ ಇಲ್ಲದೆ ನಾನು ಬರೆದಿದ್ದೇನೆ. ಹಂಗಾಗ್ಬಿಟ್ಟು ಇದನ್ನ ನಾನು ವಾಪಸ್ ತಗೊಳ್ತಾ ಇದ್ದೇನೆ ಅಂತ ಫಕೀರಪ್ಪ ಅವರು ಸಮಂಜಸವಾಗಿ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಆ ಪತ್ರ ಕೂಡ ನನ್ನ ಹತ್ರ ಇದೆ. ಸರ್, ಈಗ ಹಾಗಾದ್ರೆ ನಿಮ್ಮ ಬೇಡಿಕೆ ಏನು ಎಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಆಗ್ಬೇಕಂತ ವಿಧಾನಸೌಧ ಮುಂದೆ ಆಗ್ಬೇಕಂತ? ನಮಗೆ ಸರ್ಕಲ್ ಪೊಲೀಸ್ ಸ್ಟೇಷನ್ ಮುಂದೆನೇ ಆಗ್ಬೇಕಂತ ಇರೋದು. ನಂತರ ತಹಸೀಲ್ದಾರ್ ಅನಿಲ್ ಕುಮಾರ್ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತ ನಿರ್ಮಾಣದ ವಿಚಾರ ಕುರಿತು ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣಾಧಿಕಾರಿ ವೆಂಕಟೇಶ್ ಇವರುಗಳ ಜೊತೆ ಚರ್ಚೆ ಮಾಡುತ್ತಾ ಈ ವಿಷಯವಾಗಿ ಸಂಬಂಧಪಟ್ಟ ಸಂಘಟನೆಗಳ ಮನವೊಲಿಸಿ ಪೂರ್ವಭಾವಿ ಸಭೆಯ ಬಗ್ಗೆ ಸೂಚನಾ ಪತ್ರ ನೀಡುವಂತೆ ತಿಳಿಸಿದರು. ನಾವು ಸಮುದಾಯದ ಎಲ್ಲ ಇವರು ನಮ್ಮ ನಿಂಗಪ್ಪ ಐಹೊಳೆಯವರ ಅವರನ್ನೇ ಸ್ವತಃ ಕರೆಸಿ ನಾನು ಈ ತರ ಒಂದು ಅಬ್ಜೆಕ್ಷನ್ ಬಂದಿದೆ, ಇದ್ರ ಬಗ್ಗೆ ಅವ್ರನ್ನ ನೋಡಿ ನೀವು ಮನವೊಲಿಸಿ ಏನಾದ್ರು ಇದನ್ ಮಾಡ್ತೀರಾ ಅಂದಿದ್ದಕ್ಕೆ ಅವರೇ ಕೂಡ ಸ್ವತಃ ಅವ್ರನ್ನ ಕರೆಸಿ ಮನವೊಲಿಸಿ 5/1/2022 ತಾರೀಕು ಅವರು ಇದನ್ ಪ್ರಸ್ತಾವನೆಯನ್ನ ಇದನ್ ಮಾಡಿರ್ತಾರೆ, ತೆಗೆದುಕೊಂಡಿರ್ತಾರೆ. ಯಾರು? ಶ್ರೀ ಫಕೀರಪ್ಪ ಅವರು ತೆಗೆದುಕೊಂಡ ನಂತರ ನಮ್ದು ಪ್ರೊಸೀಜರ್ ಯಾವುದು ನಮ್ಮಲ್ಲಿ ಈ ಸ್ಥಳಗಳಿಗೆ ಪುತ್ಥಳಿ ಅಥವಾ ಇದನ್ನ ನಾಮಕರಣ ಮಾಡ್ಲಿಕ್ಕೆ ಯಾವುದೋ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ನಾವು DUDC ಬಳ್ಳಾರಿ ಅವರಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಿರ್ತೀವಿ, ನಿಗದಿತ ನಮೂನೆಗಳಲ್ಲಿ ಸಲ್ಲಿಸಿರ್ತೀವಿ. ಅದಾದ್ಮೇಲೆ ಜಿಲ್ಲಾ ನಗರಾಭಿವೃದ್ಧಿ ಕೋಶದಿಂದ ಸರ್ಕಾರಕ್ಕೂ ಕೂಡ ಹಿಂದಿನ ತಿಂಗಳೇ ಪ್ರಸ್ತಾವನೆ ಕೂಡ ಸಲ್ಲಿಕೆಯಾಗಿದೆ. ಈಗ ಸದ್ಯಕ್ಕೆ ಪ್ರಸ್ತಾವನೆ DMA ಹಂತದಲ್ಲಿ ಬಾಕಿ ಇದೆ ಸರ್. ನಾನು ಕೂಡ ಕಾನ್ಸ್ಟೆಂಟ್ಲಿ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಇದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗದಲ್ಲಿ ಅದನ್ನ ಅಲ್ಲಿಂದ ವಿಲೆ ಆಗಲಿಕ್ಕೆ ಕ್ರಮ ವಹಿಸ್ತೀವಿ ಸರ್. ಈಗ ಸಮಾಜದ ಮುಖಂಡರೆಲ್ಲ ಕರೆದು ಈಗ ಏನಾಗಿದೆ, ಯಾಕಂದ್ರೆ ಅವ್ರು ಕೇಳಲಿಲ್ಲ, ನಮ್ಮ ವರ್ಷನೇ ಏನು ಕೇಳಲಿಲ್ಲ. ಅವ್ರು ಹೇಳಿದ್ರು ನಾವು ಇಲ್ಲಿ ಏನು ಫಾಲೋಅಪ್ ಆಗಿಲ್ಲ, ಅದು ಕೇಳಿದ ಮುಂಚೆನೆ ಬೈಕಾಟ್ ಮಾಡಿದ್ದಾರೆ. ಬಂದರೆಲ್ಲ ಕರೆಸ್ತೀವಿ, ಸಭೆ ಕರೆಸಿ ಮುಖಂಡರು ಕರೆಸಿ ಏನೇನಾಗಿದೆ ಮನವರಿಕೆ ಮಾಡಿ ಇನ್ನೊಂದು ಡೇಟ್ ತಗೊಂಡು ಇನ್ನೊಂದು ಪ್ರೋಗ್ರೆಸ್ ಬೇಕಾಗಿದೆ. ಸಮಾಜದ ಮುಖಂಡರು ಎಲ್ಲರೂ ವಿಶ್ವಾಸ ತಗೊಂಡು ಆಚರಣೆ ಮಾಡಬೇಕಾಗಿರುತ್ತೆ. ಇನ್ನೊಂದು ನೋಟಿಸ್ ಮಾಡಿ ಫೈನಲ್ ಅವ್ರದ್ದೇ ಡಿಸಿಷನ್ ಅಂತ ಮಾಡಿ. ಓಕೆ ಸರ್, ಫಕೀರಪ್ಪ ಅಂತಕ್ಕಂಥವ್ರು ಯಾರು ಅಬ್ಜೆಕ್ಷನ್ ಮಾಡಿದ್ರು ಅಂತಂದ್ರಲ್ಲ, ಯಾವ ಕಾರಣಕ್ಕೆ ಅಂತ
ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಆಡಳಿತ ಅಧಿಕಾರಿಗಳು, ಒಳ ಮೀಸಲಾತಿ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು, ಇತರ ಒಕ್ಕೂಟದ ಮುಖಂಡರುಗಳು, ಮಾದಿಗ ಸಮಾಜದ ಸಂಘಟನೆಗಳು ಹಾಗೂ ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದ ಸಂಘಟನಾಕಾರರು ಮತ್ತಿತರರು ಪಾಲ್ಗೊಂಡಿದ್ದರು. ರಾಜು ಪಾಳಿಗಾರ್, ನವಕರ್ನಾಟಕ ಟಿವಿ, ಸಂಡೂರು. ನವಕರ್ನಾಟಕ ಟಿವಿ, ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.